ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ ನಡೆಸಿದೆ. ಮೈಸೂರಲ್ಲಿ ಚಾಮುಂಡಿಗೆ ಪೂಜೆ ಸಲ್ಲಿಸಿದ್ದಾರೆ ಬಿಜೆಪಿ ನಾಯಕರು. ಸಿಎಂ ತವರಿನಿಂದಲೇ ಸರ್ಕಾರದ ವಿರುದ್ಧ ಕೇಸರಿ ಕಹಳೆ ಮೊಳಗಿಸಿದೆ. ಇಂದಿನಿಂದ 4 ಹಂತದಲ್ಲಿ 16 ದಿನಗಳ ಕಾಲ ಜನಾಕ್ರೋಶ ಯಾತ್ರೆ ನಡೆಯಲಿದೆ. ಮೈಸೂರು ಪೋಸ್ಟ್ ಆಫೀಸ್ ವೃತ್ತದಲ್ಲಿ ಯಾತ್ರೆಗೆ ಚಾಲನೆ ನೀಡಲಾಗಿದೆ. ಬೆಲೆ ಏರಿಕೆ, ಗುತ್ತಿಗೆ ಮೀಸಲಾತಿ, 18 ಶಾಸಕರ ಉಚ್ಚಾಟನೆ, ದಲಿತರ ಹಣ ದುರ್ಬಳಕೆ ವಿರುದ್ಧ ಬಿಜೆಪಿ ನಾಯಕರು ಈ ಯಾತ್ರೆ ನಡೆಸಿದ್ದಾರೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಜನಾಕ್ರೋಶ ಸಮರ ಸಾರಲಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ ಶುರು ಮಾಡಿದೆ, ಆರಂಭವಾಗಿದೆ. ನೀವು ಅದರ ವಿಜುವಲ್ಸ್ ನೋಡ್ತಾ ಇದ್ದೀರಾ. ನೂರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸೇರಿದ್ದಾರೆ. ಸಿಟಿ ರವಿ, ಆರ್ ಅಶೋಕ್ ಪ್ರತಿಯೊಬ್ಬರು ಅಲ್ಲಿದ್ದಾರೆ. ಮೈಸೂರು ಪೋಸ್ಟ್ ಆಫೀಸ್ ವೃತ್ತದಲ್ಲಿ ಯಾತ್ರೆಗೆ ಚಾಲನೆ ನೀಡಲಾಗಿದೆ. ಇಂದಿನಿಂದ 4 ಹಂತದಲ್ಲಿ 16 ದಿನಗಳ ಕಾಲ ಜನಾಕ್ರೋಶ ಯಾತ್ರೆ ನಡೆಯಲಿದೆ. ಸಿಎಂ ತವರಿನಿಂದಲೇ ಸರ್ಕಾರದ ವಿರುದ್ಧ ಕೇಸರಿ ಕಹಳೆ ಮೊಳಗಿಸಿದೆ. ಬೆಲೆ ಏರಿಕೆ, ಗುತ್ತಿಗೆ ಮೀಸಲಾತಿ, 18 ಶಾಸಕರ ಉಚ್ಚಾಟನೆ, ದಲಿತರ ಹಣ ದುರ್ಬಳಕೆ ವಿರುದ್ಧ ಬಿಜೆಪಿ ನಾಯಕರು ಈ ಯಾತ್ರೆ ಹಮ್ಮಿಕೊಂಡಿದ್ದಾರೆ. ಯಾತ್ರೆಯಲ್ಲಿ ನೂರಾರು ಕಾರ್ಯಕರ್ತರು ಸೇರಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇವತ್ತಿನಿಂದ ಮೇ 4ರವರೆಗೆ ಜನಾಕ್ರೋಶ ರ್ಯಾಲಿಯನ್ನು ಇಡೀ ರಾಜ್ಯಾದ್ಯಂತ ಸಂಘಟಿಸಲಿಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು, ಇವರೆಲ್ಲರ ನೇತೃತ್ವದಲ್ಲಿ ಈ ಒಂದು ಬೆಲೆ ಏರಿಕೆ ವಿರೋಧಿ ಹೋರಾಟವನ್ನು ನಾವು ಕೈಗೊಂಡಿದ್ದೇವೆ. ಯಾವತ್ತಿಂದ ಈ ಸರ್ಕಾರ ಬಂದಿದೆ, ಗ್ಯಾರಂಟಿ ಹೆಸರಿನಲ್ಲಿ ಜನರನ್ನು ಲೂಟಿ ಮಾಡುವಂಥ ಕೆಲಸ ನಡೀತದೆ. ಸರ್ಕಾರ ಒಂದು ಕೋಮುವಾದದ ಸರ್ಕಾರ ಇದು. ನೀವು ಹಿಂದೂಗಳ ಬಗ್ಗೆ ಮಾತಾಡಿದ್ರೆ ಕೋಮುವಾದಿ, ಅದೇ ಮುಸಲ್ಮಾನರ ಬಗ್ಗೆ ಮಾತಾಡ್ಬಿಟ್ರೆ ನೀವು ಜಾತ್ಯತೀತವಾದಿ. ಪ್ರಗತಿಪರರು ಮುಸ್ಲಿಮರ ಬಗ್ಗೆ ಮಾತಾಡಿದ್ರೆ, ಹಿಂದೂಗಳ ಪರ ಮಾತಾಡಿದ್ರೆ ನೀವು ಕೋಮುವಾದಿಗಳು, RSS ಅವರು, BJPಯವರು. ಇದು ಸ್ಲೋಗನ್, ಪರ್ಮನೆಂಟ್ ಸ್ಲೋಗನ್ ಕಾಂಗ್ರೆಸ್ದು. ಇದ್ರ ವಿರುದ್ಧವಾಗಿ ಜನಕ್ಕೆ ಅರ್ಥ ಆಗಿದೆ. ಈಗ ಈ ಸರ್ಕಾರವನ್ನು ಯಾಕೆ ಎಲೆಕ್ಟ್ ಮಾಡಿದ್ರಿ ಅನ್ನೋ ಒಂದು ಸ್ಥಿತಿಯಲ್ಲಿದ್ದಾರೆ. ಸರ್ಕಾರ ಪಾಪರ್ ಔಟ್ ಇದೆ, ಹಣ ಇಲ್ಲ, ಜನಗಳ ಮೇಲೆ ತೆರಿಗೆ ಹಾಕ್ತಾ ಇದ್ದಾರೆ, ಡೀಸೆಲ್, ಪೆಟ್ರೋಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.